ಬೆಳಗಾವಿ ಡಿಸಿಸಿ ಬ್ಯಾಂಕ್ ಚುನಾವಣೆಯ ಫಲಿತಾಂಶ. ನಿಪ್ಪಾಣಿಯಲ್ಲಿ ಅಣ್ಣಾ ಸಾಹೇಬ್ ಜೊಲ್ಲೆಗೆ 71 ಮತ, ಅವರ ಎದುರಾಳಿ ಉತ್ತಮ್ ಪಾಟೀಲ್ಗೆ 55 ಮತ. ಇನ್ನ ಹುಕ್ಕೇರಿ ಬಹಳ ಇಂಟ್ರೆಸ್ಟಿಂಗ್ ಕ್ಷೇತ್ರ, ಅಖಾಡ ರಂಗೇರಿದ್ದ ಕ್ಷೇತ್ರದಲ್ಲಿ ರಮೇಶ್ ಕತ್ತಿ ಮತ್ತೆ ಮೀಸೆ ತಿರುವಿದ್ದಾರೆ, ಮತ್ತೆ ಗೆದ್ದು ಬೀಗಿದ್ದಾರೆ ರಮೇಶ್ ಕತ್ತಿ. ಬರೋಬ್ಬರಿ 59 ಮತಗಳನ್ನ ಪಡೆಯುವಲ್ಲಿ ಯಶಸ್ವಿಯಾಗಿದ್ದಾರೆ ರಮೇಶ್ ಕತ್ತಿ. ಅವರ ಎದುರಾಳಿ ರಾಜೇಂದ್ರ ಪಾಟೀಲ್ ಕೇವಲ 30 ಮತಗಳನ್ನ ಗಳಿಸಲಷ್ಟೇ ಶಕ್ತರಾಗಿದ್ದಾರೆ. ಈ ಮೂಲಕ ರಮೇಶ್ ಕತ್ತಿಯ ವಿರುದ್ಧ ಮಂಡಿಯೂರಿದ್ದಾರೆ. ರಮೇಶ್ ಕತ್ತಿ ಮತ್ತೆ ಮೀಸೆ ತಿರುವಿದ್ದಾರೆ, ಮತ್ತೆ ಗೆದ್ದಿದ್ದಾರೆ ರಮೇಶ್ ಕತ್ತಿ. ಇನ್ನು ಬೈಲಹೊಂಗಲದಲ್ಲಿ ವಿಐ ಪಾಟೀಲ್ಗೆ 20 ಮತ, ಮಾಂತೇಶ್ ದೊಡ್ಡಗೌಡರಿಗೆ 53 ಮತ. ಇನ್ನಷ್ಟು ಅಪ್ಡೇಟ್ಸ್ ಕೊಡ್ತಾರೆ ಪ್ರತಿನಿಧಿ ಮೈಲಾರಿ. ಈಗ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ಮೈಲಾರಿ, ಡಿಸಿಸಿ ಬ್ಯಾಂಕ್ ಸಾಹುಕಾರ್ ಮತ್ತು ಕತ್ತಿ ಕುಟುಂಬದ ನಡುವೆ ಇದ್ದಂತಹ ಒಂದು ಸಂಘರ್ಷಕ್ಕೆ ಕಾರಣ ಆಗಿತ್ತು. ಇದನ್ನ ಪ್ರತಿಷ್ಠೆಯಾಗಿ ತೆಗೆದುಕೊಂಡಿದ್ರು. ನನಗನ್ಸುತ್ತೆ ಬಹುಶಃ ರಮೇಶ್ ಕತ್ತಿ ಅವರು ಸೋತು ಗೆದ್ದಿದ್ದಾರೆ. ಈ ಕಡೆ ಜಾರಕಿಹೊಳಿ ಮತ್ತೆ ಮೇಲುಗೈಯನ್ನ ಸಾಧಿಸಿದೆ. ಯಾವ ರೀತಿ ವಿಶ್ಲೇಷಣೆ ಮಾಡ್ತೀರಿ ಡಿಸಿಸಿ ಬ್ಯಾಂಕ್ ಎಲೆಕ್ಷನ್ ರಿಸಲ್ಟ್ನ? ಖಂಡಿತ ಶ್ರೀಪಾದ್, ಪ್ರಮುಖವಾಗಿ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಇದು ಬೆಳಗಾವಿ ಜಿಲ್ಲಾ ರಾಜಕಾರಣದ ಸಮೀಕರಣವನ್ನೇ ಬದಲಾವಣೆ ಮಾಡುತ್ತೆ ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಚರ್ಚೆಗಳಿರುವಂಥದ್ದು. ಅದರಲ್ಲಿ 16 ಕ್ಷೇತ್ರಗಳ ಪೈಕಿ 9 ಅವಿರೋಧವಾಗಿ ಆಯ್ಕೆ ಆಗಿದ್ದರು. ಅದರಲ್ಲಿ 7 ಸ್ಥಾನಗಳಲ್ಲಿ ಜಾರಕಿಹೊಳಿ ಪ್ಯಾನೆಲ್ನವರು ಈಗಾಗಲೇ ಅವಿರೋಧ ಆಯ್ಕೆ ಆಗಿದ್ದರು. ಇವತ್ತು ಕೂಡ 4 ಸ್ಥಾನಗಳಲ್ಲಿ ಗೆಲ್ಲುವ ಮೂಲಕ, ಅಂದರೆ 1 ಸ್ಥಾನ ಅಧಿಕೃತ ಆದರೆ ಮತ್ತೆ 3 ಸ್ಥಾನಗಳು ಏನು ಕೋರ್ಟ್ನಲ್ಲಿ ವಿಚಾರಣೆ ಬಾಕಿ ಇರೋದ್ರಿಂದ, ಅಲ್ಲಿ ಕೋರ್ಟ್ ಮೆಟ್ಟಿಲೇರೋದ್ರಿಂದ ಅದು ತೀರ್ಪು ಕೂಡ ಈಗ ಅಧಿಕೃತ ಘೋಷಣೆ ಆಗಿಲ್ಲ, ಫಲಿತಾಂಶ ಘೋಷಣೆ ಆಗಿಲ್ಲ. ಈಗಾಗಲೇ ಗಮನಿಸ್ಬೋದು ಸಾಕಷ್ಟು ಸಂಖ್ಯೆಯಲ್ಲಿ ಏನು ಅವರ ಅಭಿಮಾನಿಗಳು ಕೂಡ ಈಗ ಸೇರಿರುವಂಥದ್ದು. ಈಗ ವಿಜಯೋತ್ಸವ ಕೂಡ ಇಲ್ಲಿ ಮಾಡ್ತಿರುವಂಥದ್ದು. ಪ್ರಮುಖವಾಗಿ ಬೆಳಗಾವಿಯಲ್ಲಿ ಇವತ್ತು ನಡೆದಂಥ 7 ಸ್ಥಾನಗಳ ಪೈಕಿ ಜಾರಕಿಹೊಳಿ ಪ್ಯಾನಲ್ನಿಂದ 4 ಸ್ಥಾನಗಳಲ್ಲಿ ಭರ್ಜರಿಯಾದಂಥ ಗೆಲುವನ್ನು ಕೂಡ ಈಗ ಸಾಧಿಸಿದ್ರು. ಅದರಲ್ಲಿ ಪ್ರಮುಖವಾಗಿ ಏನು 11 ಸ್ಥಾನಗಳನ್ನು ಗೆಲ್ಲುವ ಮೂಲಕ, ಅಂದರೆ ಏನು ಮ್ಯಾಜಿಕ್ ನಂಬರ್ ಏನಿತ್ತು ಆ ಒಂದು ಸ್ಥಾನಗಳಲ್ಲಿ ಗೆಲ್ಲುವ ಮೂಲಕ ಭರ್ಜರಿಯಾದಂಥ ಗೆಲುವನ್ನು ಕೂಡ ಸಾಧಿಸಿದ್ರು. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಇಲ್ಲಿ ಬಾಲಚಂದ್ರ ಜಾರಕಿಹೊಳಿ ಅವರಿದ್ದಾರೆ. ಅವರನ್ನು ಕೂಡ ನಾನು ಮಾತಾಡಿಸುವ ಪ್ರಯತ್ನವನ್ನು ಮಾಡ್ತೇನೆ. ಈ ಒಂದು ಚುನಾವಣೆ ಏನಾಗಿತ್ತು, ಇದು ಪ್ರಮುಖವಾಗಿ ಇದು ಕತ್ತಿ ವರ್ಸಸ್ ಸೌದಿ ಮತ್ತು ಜೊತೆಗೆ ಜಾರಕಿಹೊಳಿ ಬ್ರದರ್ಸ್ ನಡುವೆ ಬಿಗ್ ಫೈಟ್ ಅನ್ನೋ ನಿಟ್ಟಿನಲ್ಲಿ ಚರ್ಚೆ ಕೂಡ ಇತ್ತು. ಈಗ ನಮ್ಮ ಜೊತೆಗೆ ಮಾತನಾಡೋದಕ್ಕೆ ಈಗ ಏನು ಬಾಲಚಂದ್ರ ಜಾರಕಿಹೊಳಿ ಅವರಿದ್ದಾರೆ. ಸರ್, ಈ ಒಂದು ಚುನಾವಣೆಯಲ್ಲಿ ಭರ್ಜರಿಯಾದಂಥ ಗೆಲುವನ್ನು ಸಾಧಿಸ್ತೀರಿ, ಏನು ಹೇಳ್ತೀರಿ? ಈಗ ಇನ್ನೂ ಡೀಟೇಲಾಗಿ ಪ್ರೆಸ್ ಕಾನ್ಫರೆನ್ಸ್ ಮಾಡತ್ತನ್ರಿ. ಒಟ್ಟು ನಮ್ಮದೆಲ್ಲ ಭಾಳ ದಿವಸ ನಂತರ ಹೋರಾಟ ಇವತ್ತು ಯಶ ಆಗಿದೆ, ಅಂದರೆ ಮೆಜಾರಿಟಿ ಆಗಿದೆ. ಮುಂದಿನ ದಿನಮಾನದಾಗ ಬೆಳಗಾವಿ ಜಿಲ್ಲೆ ರೈತರಿಗೆ ಒಳ್ಳೆಯ ಕೆಲಸ ಮಾಡೋಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡ್ತಾರೆ. ಸಾಕಷ್ಟು ಪ್ರಯತ್ನವನ್ನು ಮಾಡ್ತೀವಿ ಸರ್. ನಿಮ್ಮ ವಿರೋಧಿಗಳು ಸಾಕಷ್ಟು ಏನು ಅಪಪ್ರಚಾರವನ್ನು ಮಾಡ್ತಿದ್ರು, ಜೊತೆಗೆ ಏನು ಜಾರಕಿಹೊಳಿಯರು ಅಂದರೆ ಇದು ಅದರ್ಸ್ ಅನ್ನೋ ನಿಟ್ಟಿನಲ್ಲಿ ಚುನಾವಣೆ ಕೂಡ ಆಗ್ತಿತ್ತು. ಹಿಂಗೆ ಬರ್ರಿ, ಹಿಂಗೆ ಬರ್ರಿ. ಅಲ್ಲಲ್ಲ, ಏನಂದರೆ ಜಾರಕಿಹೊಳಿ ವರ್ಸಸ್ ಕತ್ತಿ ಬಣದ ನಡುವೆ ಸಾಕಷ್ಟು ಸ್ಪರ್ಧೆ ಇತ್ತು. ಕಡೆ ಈಗ ಹೀನಾಯವಾಗಿ ಸೋಲು ಒಪ್ಕೊಂಡಿದ್ದಾರೆ. 11 ಸ್ಥಾನಗಳಲ್ಲಿ ಗೆದ್ದಿದ್ದಾರೆ. ಉಳಿದಂಥ ಏನು ಒಂದಿಷ್ಟು ಕಡೆಗಳಲ್ಲಿ ತೀರ್ಪು ಬಾಕಿ ಇದೆ, ಏನು ಹೇಳ್ತೀರಿ ಸರ್? ಏನಿಲ್ಲ, ಈಗ ನಾ ಡೀಟೇಲ್ ಹೇಳ್ತಾನೆ. ಈಗ ಅಲ್ಲೆಲ್ಲ ಅಲ್ಲಿ ಪ್ರೆಸ್ನ ಕರೆದೇನೆ ರೀ. ಸೊ ಅಂದರೆ ಪ್ಯಾನಲ್ ಮಾಡಿದ್ವಿ, ಒಳ್ಳೆ ಸೀಟ್ ಗೆದ್ದಿದ್ವಿ, ಒಳ್ಳೆ ಕೆಲಸ ಮಾಡೋಣ್ರಿ. ಡೀಟೇಲ್ ಆಗಿ ಒಂದು 5 ನಿಮಿಷ ಟೈಮ್ ಕೊಟ್ಟು ಎಲ್ಲ ಹೇಳ್ತಾನೆ ಪ್ಲೀಸ್. ಇದಿಷ್ಟು ಏನು ಬಾಲಚಂದ್ರ ಜಾರಕಿಹೊಳಿ ಅವರು ಹೇಳ್ತಿರುವಂಥದ್ದು. ಡೀಟೇಲ್ ಆಗಿ ಈಗ ಪ್ರೆಸ್ ಕಾನ್ಫರೆನ್ಸ್ ಮಾಡುವ ಮೂಲಕ ನಾನು ಎಲ್ಲ ಮಾಹಿತಿಯನ್ನು ಕೊಡ್ತೇನೆ ಅನ್ನೋ ಮಾಹಿತಿಯನ್ನು ಕೂಡ ಈಗ ಹೇಳ್ತಿರುವಂಥದ್ದು ಗಮನಿಸ್ಬೋದು. ಸಾಕಷ್ಟು ಸಂಖ್ಯೆಯಲ್ಲಿ ಕೂಡ ಈಗ ಅವರ ಅಭಿಮಾನಿಗಳು ಬಂದಿರುವಂಥದ್ದು. 11 ಕ್ಷೇತ್ರದಲ್ಲಿ ಗೆದ್ದಂಥ ಅಭ್ಯರ್ಥಿಗಳ ಇಟ್ಕೊಂಡು ಈಗ ಪ್ರೆಸ್ ಕಾನ್ಫರೆನ್ಸ್ ಕೂಡ ಈಗ ಮಾಡ್ತಿರುವಂಥದ್ದು. ಈ ಒಂದು ಅಂದರೆ ಬೆಳಗಾವಿಯ ಡಿಸಿಸಿ ಬ್ಯಾಂಕ್ ಚುನಾವಣೆ ಸಾಕಷ್ಟು ಜಿದ್ದಿಗೆ ಪ್ರತಿಷ್ಠೆಗೆ ಕಾರಣ ಆಗಿತ್ತು. ಈ ಒಂದು ಏನು ಜಿದ್ದು ಪ್ರತಿಷ್ಠೆಯಲ್ಲಿ ಜಾರಕಿಹೊಳಿ ಬ್ರದರ್ಸ್ ಮೇಲೆಗೈಯನ್ನು ಕೂಡ ಈಗ ಸಾಧಿಸಿರುವ
ಸಾಧಿಸಿರುವಂಥದ್ದು. 16 ಕ್ಷೇತ್ರಗಳ ಪೈಕಿ ಈಗ 11 ಸ್ಥಾನಗಳಲ್ಲಿ ಅವರು ಮುನ್ನಡೆಯನ್ನು ಕೂಡ ಈಗ ಸಾಧಿಸಿರುವಂಥದ್ದು. ಕೇವಲ 5 ಸ್ಥಾನಗಳಲ್ಲಿ ಮಾತ್ರ ಗೆದ್ದು ಸೋಲು ಒಪ್ಪಿಕೊಂಡಿರುವಂಥ ಸೌದಿ ಮತ್ತು ಕತ್ತಿಬನ ಅನ್ನೋ ನಿಟ್ಟಿನಲ್ಲಿ ಈಗ ಚರ್ಚೆ ಕೂಡ ಇರುವಂಥದ್ದು. ಕಡೆಗೂ ಜಾರಕಿಹೊಳಿ ಸಹೋದರರು DCC ಬ್ಯಾಂಕ್ನ ಪಾಲಾಗಿರುವಂಥದ್ದು. ಪ್ರಮುಖವಾಗಿ 16 ಕ್ಷೇತ್ರಗಳ ಪೈಕಿ ಇವತ್ತು ಅಧಿಕೃತವಾಗಿ 8 ನಿರ್ದೇಶಕ ಸ್ಥಾನವನ್ನು ಗೆಲ್ಲುವ ಮೂಲಕ ಜಾರಕಿಹೊಳಿ ಬ್ರದರ್ಸ್ ಈ ಒಂದು ಕಮಾಲನ್ನು ಕೂಡ ಈಗ ಮಾಡಿರುವಂಥದ್ದು. ಮತ್ತು ಬನ ಮಾಡಿಕೊಂಡು ಓಡಾಡ್ತಿದ್ದಂಥ ಲಕ್ಷ್ಮಣ್ ಸೌದಿ ಮತ್ತು ರಮೇಶ್ ಕತ್ತಿ ಅವರಿಗೆ ಈಗ ತೀವ್ರ ಮುಖಭಂಗ ಕೂಡ ಆಗಿರುವಂಥದ್ದು. ಜಾರಕಿಹೊಳಿ ಸಹೋದರ ವಿರುದ್ಧ ತೊಡೆಯನ್ನು ತಟ್ಟಿದ್ರು, ಅವರನ್ನು ಸೋಲಿಸಲೇಬೇಕು ಅನ್ನೋ ನಿಟ್ಟಿನಲ್ಲಿ ಸಾಕಷ್ಟು ಪ್ರಯತ್ನವನ್ನು ಕೂಡ ಈಗ ಮಾಡಿದರು. ಅದರಲ್ಲಿ ಈಗ ಜಾರಕಿಹೊಳಿ ಪ್ಯಾನಲ್ನಿಂದ ಮೇಲುಗೈ ಸಾಧಿಸಿರುವಂಥದ್ದು. 11 ಅಭ್ಯರ್ಥಿಗಳು ಈಗ ಗೆಲುವಿನ ಮೂಲಕ ಭರ್ಜರಿಯಾಗಿ ಜಾರಕಿಹೊಳಿ ಬ್ರದರ್ಸ್ ಕೂಡ ಈಗ ಕಾರಣ ಆಗಿರುವಂಥದ್ದು. ಒಟ್ಟಾರೆ ವಿಜಯ ಖಂಡಿತ ಮಾತಾಡ್ತೀನಿ ಸರ್. ಈಗ ಜಿದ್ದಾಜಿದ್ದು ಜಾರಕಿಹೊಳಿ ವರ್ಸಸ್ ಕತ್ತಿ ಅನ್ನೋ ನಿಟ್ಟಿನಲ್ಲಿ ಜಿದ್ದಾಜಿದ್ದು ಜಾರಕಿಹೊಳಿ ಅವರು ಗೆದ್ದಿದ್ದಾರೆ, ಏನು ಹೇಳ್ತಾರೆ? ಇವತ್ತಿನ ದಿವಸ ಬೆಳಗಾವಿ ಜಿಲ್ಲೆಯಲ್ಲಿ ನಾನು ಒಂದೇ ಜಾರಕಿಹೊಳಿ ಕುಟುಂಬದ ವಿರೋಧಿಗಳಿಗೆ ಒಂದು ಮಾತಾಡಕ್ಕೆ ಇಷ್ಟಪಡ್ತೇನೆ. ಸೂರ್ಯಚಂದ್ರ ಇರುವವರೆಗೆ ಈ ಭೂಮಿ ಮೇಲೆ ಜಾರಕಿಹೊಳಿ ಅವ್ರ ಕುಟುಂಬದ ಅಧಿಕಾರ ಇರ್ತೈತಿ. ಮುಂದಿನ ದಿನಮಾನದಲ್ಲಿ ಸೂರ್ಯಚಂದ್ರ ಹುಟ್ಟೋದು ಎಷ್ಟು ಸತ್ಯ ಇತ್ತು ಅಷ್ಟ ಸದ್ಯಸನ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತ ನಾನು ಅವ್ರ ಅಭಿಮಾನಿಯಾಗಿ ಹೆಮ್ಮೆಯಿಂದ ಹೇಳಕ್ಕೆ ಇಷ್ಟಪಡ್ತೀನಿ. ಜಾರಕಿಹೊಳಿ ಫ್ಯಾಮಿಲಿ ನಮ್ಮ ಬೆಳಗಾವಿ ಡಿಸ್ಟಿಕ್ದಾಗ ಯಾವ ಜಾತಿನೂ ಮಾಡೋದಲ್ಲ, ಸರ್ವ ಜಾತಿ ತೊಗೊಂಡವ್ರು ರಾಜಕೀಯ ಮಾಡ್ತಾರೋ. ಆದರೆ ಕೆಲವೊಂದು ಮಂದಿ ಹಿಂಗೆ ಮಾತಾಡೋದು ಎಲ್ಲ ಸುಳ್ಳು ಐತಿ. ಈ ಎಲೆಕ್ಷನ್ದಾಗ ಏನು ಅನ್ನೋದು ತೋರಿಸ್ಕೊಟ್ರು, ಕೆಲವೊಂದೊಂದು ಮಿಸಿ ತಿದ್ದು ಮಾಡ್ರು. ಹಂಗೆ ಅಂದ್ಕೊಂಡಂಗಿಲ್ಲ. ಜಾರಕಿಹೊಳಿ ಫ್ಯಾಮಿಲಿ ಸರ್ವ ಜಾತಿ ಜುಡಿ ಎಲ್ಲ ಹೊಂದಾಣಿಕೆಯಾಗಿ ಏನು ಕೆಲವೊಂದು ಜನ ಹೆಸರು ಕೆಡಿಸ್ತಾರೆ, ಅದೆಲ್ಲ ತಲೆಗೆ ಹಾಕೋದಿಲ್ಲ. ಸರ್ಕಾರಿ ಕೆಲಸ ಹಿಡ್ಕೊಂಡು ಎಲ್ಲ ಪಾಪ ಮಹಿಳೆಯರ ಕೆಲಸ ಹಿಡ್ಕೊಂಡು ಎಲ್ಲ ಕೆಲಸ ಮಾಡ್ತಾರೆ ಜಾರಕಿಹೊಳಿಯವರು. ಯಾರು ಬಂದರೂ ಬರ್ರಿ ಅಂತಾರೆ, ಪ್ರತಿಯೊಬ್ಬರು ಬಡವರು ಬರಲಿ ಶ್ರೀಮಂತರು ಬರಲಿ ಎಲ್ರಿಗೂ ಬಾ ಅಂತಾರು, ಕರೆದು ಕೆಲಸ ಮಾಡ್ತಾರೋ. ವಿರೋಧಿಗಳು ಆಸ್ತಿ ಎಲ್ಲ ಬರ್ಸ್ಕೋತಾರ ಅಂತೇಳಿ ಯಾರು ಹೇಳ್ತಾರ್ರಿ? ಎಲ್ಲ ಸುಳ್ಳು ಹೇಳ್ತಾರೆ. ಯಾರು ಆಸ್ತಿ ಬರ್ಸ್ಕೋತಾರ್ರಿ? ಯಾಕೆ ಬರ್ಸ್ಕೋತಾರೋ? ಈಗೇನು ಮಂದಿ ಕೊಡೋರೇನು ಹುಚ್ಚರದಾರು? ಎಲ್ಲ ನಿಮ್ಮ ಮುಂದೆ ಬಂದು ಹೇಳ್ತಾರಲ್ಲ ಪ್ರೆಸ್ದವ್ರ ಮುಂದೆ ಆಸ್ತಿ ಬರ್ಸೋದಾರಂತ. ಎಲ್ಲ ಸುಳ್ಳ್ರಿ. ಪಾಪ ಪ್ರಚಾರ ಮಾಡ್ತಾರಂತೀರಿ? ಅಪಪ್ರಚಾರ ಮಾಡೇ ಮಾಡ್ತಾರೆ ಅವರು ಅಪಪ್ರಚಾರ ಮಾಡಿ ಗೆಲ್ಲೋ ಪ್ರಯತ್ನ ಮಾಡಿದ್ರು. ಅವರು ತೀವ್ರವಾದ ಮುಖಭಂಗ ಆಗಿದೆ. ಇದು ಜಾರಕಿಹೊಳಿ ಅವರಿಗೆ ಯಾವಾಗೂ ಈ ಭಾಗದಲ್ಲಿ ಸೋಲಿಲ್ಲ. ಅವ್ರನ್ನ ನಂಬಿದವ್ರಿಗಂತೂ ಇದೀಗ ಜಾರಕಿಹೊಳಿ ಫ್ಯಾಮಿಲಿ ಎಷ್ಟೇ ಪ್ರಯತ್ನ ಮಾಡಿದ್ರು ಕತ್ತಿ ಅವ್ರು ಗೆದ್ದು ಬಿಟ್ರಲ್ಲ, ಅದಕ್ಕೇನ್ ಹೇಳ್ತಾರೆ ಕೇಳಿ ಮೈಲಾರಿ. ಜಾರಕಿಹೊಳಿ ಫ್ಯಾಮಿಲಿ ಬಹಳ ಪ್ರಯತ್ನ ಮಾಡಿದ್ರು ಕತ್ತಿ ಅವ್ರನ್ನ ಸೋಲ್ಸಕ್ಕೆ, ಆದ್ರೂ ಕತ್ತಿ ಅವ್ರು ಗೆದ್ರಲ್ಲ, ಅದಕ್ಕೇನಂತಾರೆ ಈ ಜನ ಕೇಳಿ ಒಂದ್ಸರಿ. MLAಗಳಾಗ್ಲಿ ಬೆಳಗ್ಗೆ 4 ಗಂಟೆವರೆಗೂ ಸಾರ್ವಜನಿಕ ಸೇವೆಯಲ್ಲಿ ಹುಕ್ಕೇರಿಯಲ್ಲಿ ಇಡೀ ಫ್ಯಾಮಿಲಿ ಕೂಡ ಅಲ್ಲಿ ಹೋಗಿ ಆ ಪ್ರಚಾರವನ್ನ ಮಾಡಿದ್ರು, ಇಡೀ ಕುಟುಂಬ ಪ್ರಚಾರವನ್ನ ಮಾಡಿತು, ಅಲ್ಲಿ ಸೋಲ್ತು. ಇದಕ್ಕೇನು ಹೇಳ್ತಾರೆ? ಅದು ದೊಡ್ಡ ವಿಷಯ ಅಲ್ಲ. ಯಾಕಂತಂದ್ರೆ ನಮ್ಮ ಸಹೋದರಗಳ ಅಂತ ಸಣ್ಣ ವಿಷಯ ಅದು ಫ್ಯಾಮಿಲಿನ ಅಲ್ಲಿ ಹೋಯ್ತಲ್ಲ, ಸಣ್ಣ ಅಲ್ಲ. ಅದು ಫ್ಯಾಮಿಲಿ ಅನ್ನೋಕ್ಕಿಂತನೂ ಮುಖ್ಯ ಏನಪ್ಪಾ ಅಂತಂದ್ರೆ ಆ ಸಣ್ಣ ಇಲೆಕ್ಷನ್ ಅವ್ರಿಗೇನು ದೊಡ್ಡ ಇದಲ್ಲ. ಆದರೆ ಅವ್ರು ಇಲ್ಲಿ ತೋರಿಸ್ತಾನಂದಿರಲ್ಲ, DCC ಬ್ಯಾಂಕಲ್ಲಿ ನಾವು ತೋರಿಸ್ತೀವಿ ಅಂತ ಅವರು ಹೇಳಿದ್ರಲ್ಲ. ಈಗ DCC ಬ್ಯಾಂಕ್ ಏನು ಅನ್ನೋದನ್ನು ನಮ್ಮ ಜಾರಕಿಹೊಳಿ ಫ್ಯಾಮಿಲಿ ಅವ್ರು ತೋರಿಸ್ತಾಯಿತು. ಇನ್ನು ಮುಂದೆ CM ಅನ್ನು ಅವರ ಸತೀಶ್ ಜಾರಕಿಹೊಳಿ ಆಗ್ತಾರೆ, ಅದನ್ನು ತೋರಿಸ್ತೀವಿ. ಇದಿಷ್ಟು ಇಲ್ಲಿರುವಂಥ ಅವರ ಬೆಂಬಲಿಗರು ರೈತರು. ಪ್ರಮುಖವಾಗಿ ಇಲ್ಲಿ ಜಾರಕಿಹೊಳಿ ಕುಟುಂಬದವರು